ನನ್ನ ಪ್ರಿಯ ವಿಶ್ವಾಸಿಗಳಿಗೆ ಒಂದು ಸಂದೇಶವನ್ನು ತರಲಿಕ್ಕೆ ನಾನು ಇವತ್ತು ಇಚ್ಛಿಸಿದ್ದೇನೆ. ಅದು ಜಾಶುವಾ ಚಾಪ್ಟರ್ 6. We will be meditating from Joshua chapter 6 verse 1 to verse 5. This is a principle. Many people say the battle belongs to the Lord. ಯುದ್ಧವು ಕರ್ತನದೇ ಎಂಬುದಾಗಿ ನಾವು ವಾಕ್ಯದಲ್ಲಿ ಕಾಣುತ್ತೇವೆ. ಅದರ ಕ್ಲಾರಿಟಿ ವಾಕ್ಯದಿಂದ ನಮಗೆ ಸಿಕ್ಕಿದ್ರೆ ನಮ್ಮ ಯುದ್ಧಗಳಲ್ಲಿ ನಮಗೆ ಜಯ ಉಂಟು ಎನ್ನುವ ಒಂದು ನಂಬಿಕೆಗೆ ಆ ನಂಬಿಕೆ ಬೆಳೀಲಿಕ್ಕೆ ಆ ನಂಬಿಕೆಗೆ ಒಂದು ಆಧಾರ ಇರಬೇಕಲ್ವಾ. ಯುವರ್ ಫೇತ್ ಮಸ್ಟ್ ಬಿ ಫೌಂಡೆಡ್ ಆನ್ ದ ಸ್ಕ್ರಿಪ್ಚರ್ ಸೊ ದಟ್ ಯು ವಿಲ್ ಹ್ಯಾವ್ ಕ್ಲಾರಿಟಿ ಆಫ್ ಹೌ ಟು ಫೇಸ್ ದ ಬ್ಯಾಟಲ್. Thereby I will share this passage with you. Chapter 6. ಯೆರಿಕೋನವರು ಇಸ್ರಾಯೇಲ್ಯರಿಗೆ ಹೆದರಿ ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು. This is very strange. ವೈರಿ ಯಾವತ್ತೂ ಸಹ ನಿನಗೆ ಹೆದರಿರ್ತಾನೆ. ನೀನು ಯೇಸುವಿನ ಜೊತೆ, ಆತ್ಮನ ಜೊತೆ, ವಾಕ್ಯದ ಜೊತೆ ನಡೆಯುವಾಗ ನಿನ್ನ ವೈರಿ ನಿನಗೆ ಹೆದರಿರ್ತಾನೆ. ಅವನ ಹೆದರಿಕೆಯ ಲಕ್ಷಣಗಳು ಹೇಗಿರ್ತದೆ ಅಂತ ಹೇಳಿದ್ರೆ, ತಮ್ಮ ಪಟ್ಟಣದ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿಕೊಂಡರು, ಯಾರು ಒಳಗೆ ಹೋಗಲಿಲ್ಲ, ಹೊರಗೆ ಬರಲಿಲ್ಲ. ನೋ ಒನ್ ದೇ ಶಟ್ ದೇರ್. Now Jericho was shut up inside and outside because of the people of Israel. They were scared. None went out and none came in. That's the condition generally you will see around you. ನಿನ್ನ ಸುತ್ತ ನೀನು ನೋಡುವಾಗ ಈ ಪರಿಸ್ಥಿತಿಯೇ ಕಾಣಿಸ್ತದೆ. ನಿನಗೆ ಬಾಗಿಲು ಮುಚ್ಚಲಾಗಿರ್ತದೆ. ನೀನು ನೋಡಿದಾಗ ನಿನಗೆ ಯಾವ ಒಂದು ಬ್ರೇಕ್ ಥ್ರೂ ಕಾಣಿಸಲ್ಲ. ಕೋಟೆ ಮುಚ್ಕೊಂಡಿರ್ತದೆ, ಕೋಟೆಯ ಬಾಗಿಲು ಮುಚ್ಚಿರ್ತದೆ, ಯಾರು ಜನ ಹೊರಗೆ ಹೋಗಲ್ಲ, ಒಳಗೆ ಹೋಗಲ್ಲ. ದಿಸ್ ಇಸ್ ದ ಕಂಡೀಷನ್ ಜನರಲಿ ಯು ವಿಲ್ ಸಿ ಇನ್ ಯುವರ್ ಸರ್ಕಮ್ಸ್ಟ್ಯಾನ್ಸ್. ನಿನ್ನ ಪರಿಸ್ಥಿತಿಯಲ್ಲಿ ನೀನು ಹೀಗೆ ಕಾಣುತ್ತಿ. ಯಾವ ಸಿಂಪ್ಟಮ್ಸ್ ಇರಲ್ಲ, ಅದರಲ್ಲಿ ಬ್ರೇಕ್ ಥ್ರೂ ಸಿಂಪ್ಟಮ್ಸ್ ಕಾಣಲ್ಲ. ಅದನ್ನ ನೋಡಿದಾಗ ಕೋಟೆ ಹೇಗೆ ಹಾಗೆ ಈಗ ಆಮೆ ಏನು ಮಾಡ್ತದೆ, ಅದಕ್ಕೆ ನೀನು ಅಟ್ಯಾಕ್ ಮಾಡಿದಾಗ ಅದು ಆ್ಯಕ್ಚುಲಿ ಬೇರೆ ಪ್ರಾಣಿ, ಬೇರೆ ಸಣ್ಣ ವಿಷಯಗಳನ್ನೆಲ್ಲ ಅದು ಅಟ್ಯಾಕ್ ಮಾಡಿ ತಿನ್ನುತ್ತೆ. ಬಟ್ ನೀನು ಅದನ್ನು ಅಟ್ಯಾಕ್ ಮಾಡಿದಾಗ ಆಮೆ ಏನು ಮಾಡುತ್ತೆ, ಅದು ಮುಚ್ಕೊಳ್ತದೆ. ಕೈ ಕಾಲೆಲ್ಲ ಒಳಗಿರ್ತದೆ, ಬಾಡಿ ಒಳಗಿರ್ತದೆ, ಶೆಲ್ ಮಾತ್ರ ಹೊರಗೆ ಏನು ಕಾಣಿಸೋದಿಲ್ಲ. ಇದನ್ನು ಯಾವ ಥರ ಅಟ್ಯಾಕ್ ಮಾಡೋದು? ಯಾವ ಪ್ರಾಣಿಯು ಆಮೆಯನ್ನು ಅಟ್ಯಾಕ್ ಮಾಡಲಿಕ್ಕೆ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ಇಟ್ ಇಸ್ ಅ ಶೆಲ್. ಎಲ್ಲ ಒಳಗಡೆ ಇರ್ತದೆ, ಯಾವುದು ಹೊರಕ್ಕೆ ಬರಲ್ಲ, ಯಾವುದು ಒಳಕ್ಕೆ ಹೋಗಲ್ಲ. ಸಿಮಿಲರ್ಲಿ ಈ ಕೋಟೆಯೂ ಹಾಗೆಯೇ. ಅವರು ಫೇಸ್ ಮಾಡಿದ ಕೋಟೆ ಒಳಕ್ಕೆ ಹೋಗೋಕ್ಕಾಗಲ್ಲ, ಹೊರಗೆ ಬರೋಕ್ಕಾಗಲ್ಲ ಎನ್ನುವ ಒಂದು ಸಿಂಪ್ಟಮ್ ಕಾಣಿಸ್ತದೆ. ಬ್ರೇಕ್ ಥ್ರೂ ಸಿಂಪ್ಟಮ್ಸೇ ಕಾಣಿಸಲ್ಲ. ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ. And the Lord said to Joshua, see, I have given Jericho into your hands with its king and mighty men of valor. ಇದು ನಿಮಗೆ ಸ್ವಲ್ಪ ನಾನು ಹೇಳ್ತೇನೆ ನೋಡ್ರಿ. I have already given it over to you. Over to your hands. I have already given it over to your hands. ನಿನ್ನ ಕೈಗೆ ಅದನ್ನು ಆಲ್ರೆಡಿ ಒಪ್ಪಿಸಿದ್ದೇನೆ ಅಂತ ದೇವರೇ ಹೇಳ್ತಾ ಇದ್ದಾನೆ. ಇನ್ನೂ ಅವರು ಆಚೆ ಇದ್ದಾರೆ, ಇನ್ನೂ ಅವರಿಗೆ ಬ್ರೇಕ್ ಥ್ರೂ ಯಾವುದೂ ಅವರಿಗೆ ಕಾಣಿಸ್ತಾ ಇಲ್ಲ, ಸಿಗಲಿಲ್ಲ, ಅವರ ಕೈವಶ ಆಗಿಲ್ಲ. ಆದರೆ ಬಟ್ ಇನ್ ಗಾಡ್ಸ್ ಐಸ್ ದಿಸ್ ಇಸ್ ಹೌ ಇಟ್ ಇಸ್. ಸ್ಪಿರಿಚುವಲ್ನಲ್ಲಿ ಯಾವಾಗಲೂ ದೇವರಿಗೆ ಒಂದು ಜಯ ಅಂತ ಹೇಳುವಂಥದ್ದು ಆರಂಭವಾದ ಮೇಲೆ ಹೇಗೆ ನಡೀತದೋ ಆಮೇಲೆ ಜಯ ಸಿಗ್ತದೆ ಹಾಗಲ್ಲ. ದೇವರಿಗೆ ಜಯ ಬಿಗಿನಿಂಗಲ್ಲೇ ಸಿಕ್ಕಿರ್ತದೆ ಅಂತ ಹೇಳಿದ್ರೆ ಈಸ್ ಏಬಲ್ ಟು ಸಿ ದಿ ಎಂಡ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ನಿನಗೆ ಅದು ಕಾಣಿಸಲ್ಲ. ಬಟ್ ನೀನು ದೇವರ ವಾಕ್ಯದ ಜೊತೆ, ದೇವರ ಜೊತೆ, ದೇವರಾತ್ಮನ ಜೊತೆ ನೀನಿದ್ದಾಗ ನಿನಗೆ ಆ ಜಯ ಆರಂಭದಲ್ಲೇ ಅದರ ಅಂತ್ಯವೂ ಕಾಣಿಸ್ತದೆ. ದಿಸ್ ಇಸ್ ಹೌ. ಹೇಗೆ ಕಾಣಿಸ್ತದೆ? ಥ್ರೂ ದ ವರ್ಡ್. ಆತ್ಮಿಕ ಕಣ್ಣುಗಳಲ್ಲಿ ನೀನು ಅದನ್ನು ಕಾಣಬಹುದು. ದಟ್ ಈಸ್ ದ ಬ್ಯೂಟಿ. ನೀನು ದೇವರ ವಾಕ್ಯವನ್ನು ಹಿಡ್ಕೊಂಡಾಗ ನಿನಗೆ ಈಗ ಹೀಲಿಂಗ್ ಬಿಗಿನಿಂಗಲ್ಲೇ ಕಾಣಿಸ್ತದೆ. ಇನ್ನು ಹೀಲಿಂಗ್ ಆಗಿಲ್ಲ, ಬಟ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್ ಯು ಕ್ಯಾನ್ ಸಿ, ಬಿಕಾಸ್ ದ ವರ್ಡ್ ಸೇಸ್ ಯು ಆರ್ ಆಲ್ರೆಡಿ ಹೀಲ್ಡ್ ಆ್ಯಂಡ್ ಇಟ್ ಇಸ್ ಪೇಯ್ಡ್ ಆಲ್ರೆಡಿ. ಸೊ ದ ಹೀಲಿಂಗ್ ಈಸ್ ಯೋರ್ಸ್. ಬಿಗಿನಿಂಗಲ್ಲೇ ಐ ಆಮ್ ಹೀಲ್ಡ್ ಎನ್ನುವಂಥದ್ದು ನಿನಗೆ ಆತ್ಮ ಕಣ್ಣುಗಳು ತೆರೆದಿದ್ದರೆ ಕಾಣಿಸ್ತದೆ. ಇಫ್ ಯು ಸ್ಪಿರಿಚುವಲ್ ಐಸ್ ಆರ್ ಓಪನ್, ದೆನ್ ಯು ವಿಲ್ ಸಿ ಹೀಲಿಂಗ್ ಇನ್ ದ ಬಿಗಿನಿಂಗ್ ಇಟ್ ಸೆಲ್ಫ್. ಈವನ್ ವೆನ್ ಹೀಲಿಂಗ್ ಈಸ್ ನಾಟ್ ಸೀನ್ ಫಿಸಿಕಲ್ ಆಗಿ ನಿನಗೆ ಅದು ಕಾಣಿಸದೇ ಇದ್ದರೂ ಆತ್ಮಿಕವಾಗಿ ಕಾಣಿಸ್ತದೆ. ಈ ಪಿಕ್ಚರ್ ಅದೇನೆ. ದೇವರು ಹೇಳ್ತಾನೆ, ಆಗ ಯೆಹೋವನು ಯೆಹೋಶುವನಿಗೆ, ನೋಡು, ನಾನು ಯೆರಿಕೋವನ್ನು, ಅದರ ಅರಸನನ್ನು, ಯುದ್ಧ ವೀರರನ್ನು ನಿನ್ನ ಕೈಗೆ ಒಪ್ಪಿಸಿದ್ದೇನೆ ಅಂತ ಹೇಳಿದ್ರೆ, ಅರಸ ಏನು ಕಮ್ಮಿ ಇಲ್ಲ, ಯೆರಿಕೋವಿನದ್ದು ಕೋಟೆ ಏನು ಕಮ್ಮಿ ಇಲ್ಲ.
ಅದರ ಯುದ್ಧ ವೀರರು ಸಹ ಅವರನ್ನು ವೀರರು ಎಂಬುದಾಗಿ ವಾಕ್ಯ ಓದುತ್ತಂತ ಹೇಳಿದರೆ, ದೇವರ ದೃಷ್ಟಿಯಲ್ಲಿ ಅವರು ವೀರರೇ, ಅವರು ಅರಸರೇ, ಅವರು ಕೋಟೆಯುಳ್ಳವರೇ. ದೇ ವರ್ ಸೆಕ್ಯೂರ್. ಈವನ್ ಯೋರ್ ಸಿಚುವೇಶನ್ ಅಟ್ ಟೈಮ್ಸ್ ಇಟ್ ಲುಕ್ಸ್ ಹಾರ್ಡ್, ಇಟ್ ಲುಕ್ಸ್ ಡಿಫಿಕಲ್ಟ್, ಇಟ್ ಲುಕ್ಸ್ ಚಾಲೆಂಜಿಂಗ್. ಯಾಕಂತ ಹೇಳಿದ್ರೆ ಯುದ್ಧ ವೀರರವರು, ದೇ ಆರ್ ನೋ ಆರ್ಡಿನರಿ ಸೋಲ್ಜರ್ಸ್. ಆದರೆ ನಿನ್ನ ಕೈಗೊಪ್ಪಿಸಿದ್ದೇನೆ ಅಂತ ಹೇಳ್ತಾನೆ. ಬಟ್ ಅಲ್ಲಿಂದ ಮುಂದಕ್ಕೆ ನೋಡುವಾಗ, ನಿಮ್ಮ ಭಟರೆಲ್ಲ 6 ದಿವಸಗಳವರೆಗೆ ದಿನಕ್ಕೆ 1 ಸಾರಿ ಪಟ್ಟಣವನ್ನು ಸುತ್ತಲಿ. 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. ಕೊಂಬುಗಳು ಅಂತ ಹೇಳಿದಾಗ ಟಗರಿನ ಕೊಂಬುಗಳು. ಟಗರಿನ ಕೊಂಬು ಅಂತ ಹೇಳಿದಾಗ ನೀವು ಜ್ಞಾಪಕ ಮಾಡಿಕೊಳ್ಳ್ರಿ, ಆರೋನನು ಜನರ ಪಾಪಗಳನ್ನು ನುಡಿದು ಒಪ್ಪಿ ಅರಿಕೆ ಮಾಡ್ಕೊಂಡು ಟಗರಿನ ತಲೆ ಮೇಲೆ ಕೈ ಇಟ್ಟುಕೊಂಡು ಅವ್ರು ಹೇಳತಕ್ಕದ್ದಾಗಿದೆ, ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿರಲಿ ಎಂಬುದಾಗಿ ಹೇಳಿ, ಆ ಟಗರು ಆ ಪಾಪಗಳಿಗೋಸ್ಕರ ಬಲಿಯಾಗುತ್ತೆ ಅಂತ ಹೇಳಿದ್ರೆ, ಇಟ್ ಈಸ್ ಅ ವರ್ಡ್ ಆಫ್ ಸ್ಯಾಕ್ರಿಫೈಸ್. ಕೊಂಬು ಅಂತ ಹೇಳಿದಾಗ, ಬಿಕಾಸ್ ಆಫ್ ಜೀಸಸ್ ಸ್ಯಾಕ್ರಿಫೈಸ್, ಜಯ ಅವರದ್ದು. ಆಗ ಕೊಂಬಿನಲ್ಲಿ ಊದುವಾಗ ದ ಸಿಂಬಲ್ ಈಸ್, ಇಟ್ ಈಸ್ ಎ ಶೌಟ್ ಆಫ್ ವಿಕ್ಟರಿ. ಅಥವಾ ಕೊಂಬಿನ ಏನು ಹೇಳ್ತೇವೆ, ಆ ಊದುವಿಕೆ ಇದೆಯಲ್ಲ, ಇಟ್ ಡಿಕ್ಲೇರ್ಸ್ ದ ವಿಕ್ಟರಿ. ಆಗ ನಾವು ನೋಡುವಾಗ 7 ಮಂದಿ ಯಾಜಕರು ಕೊಂಬುಗಳನ್ನು ಹಿಡಿದುಕೊಂಡು ಮಂಜೂಷದ ಮುಂದೆ ನಡೆಯಲಿ. 7ನೆಯ ದಿವಸ ನೀವು ಪಟ್ಟಣವನ್ನು 7 ಸಾರಿ ಸುತ್ತಬೇಕು. ಆಗ 7 ಮಂದಿ ಯಾಜಕರು 7ನೆಯ ದಿವಸ 7 ಸಾರಿ, ಈ 7 ಇಲ್ಲಿ ರಿಪೀಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ, 7 ಅಂತ ಹೇಳುವಂಥದ್ದು ದೇವರ ರೆಸ್ಟ್. ಹೌ? ಇನ್ ವಿಕ್ಟರಿ. ದೇವರು ಎಲ್ಲವನ್ನ ಸೃಷ್ಟಿಸಿದ ನಂತರ he was gloriously victorious and he was resting on the 7th day. 7ನೆಯ ದಿವಸ ಅದು ವಿಶ್ರಾಂತಿಯ ನಂಬರ್, ಅದು ದೇವರ ನಂಬರ್, ಆತ್ಮನ ನಂಬರ್. 7 ಅಂತ ಹೇಳುವಂಥದ್ದು ವಿಶ್ರಾಂತಿ. ಹೇಗೆ? ಜಯದಲ್ಲಿ ವಿಶ್ರಾಂತಿ. ದಿಸ್ ಇಸ್ ಹೌ ಇಟ್ ಡೆಪಿಕ್ಟ್ಸ್ ದ ರೆಸ್ಟ್ ಇನ್ ವಿಕ್ಟರಿ. 7 ಸಾರಿ ಸುತ್ತಬೇಕು. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ. ಇನ್ ಇಂಗ್ಲಿಷ್ ಇಟ್ ಸೇಸ್, and when they make a long blast, 7 ಸಾರಿ 6 ಸಾರಿ ಸುತ್ತಬೇಕು. 7ನೇ ಸಾರಿ ಸುತ್ತುವ, ಈ ಸುತ್ತುವಂಥದ್ದು ಅಂತ ಹೇಳಿದ್ರೆ, ವೆನ್ನೆವರ್ ಯು ಹ್ಯಾವ್ ದಿಸ್ ಪ್ಯಾಟರ್ನ್ ಇನ್ ಯುವರ್ ಪ್ರೇಯರ್, ನೀನು ನಿನ್ನ ಶೋಧನೆಯ ಸ್ಥಳ ಅಥವಾ ಕಾರ್ಯ ಅಥವಾ ವಿಷಯ ಅಥವಾ ಒಂದು ಫಾರ್ ಎಕ್ಸಾಂಪಲ್, ನಿನ್ನ ಒಂದು ಊರು ನಿನಗೆ ಶೋಧನೆಗೆ ಕಾರಣವಾಗಿದ್ದರೆ, ನೀನಿರುವ ಸ್ಥಳ ದೇವರ ಸುವಾರ್ತೆ ಸಾರಲಿಕ್ಕಾಗದೆ ಅದೊಂದು ಭದ್ರಕೋಟೆಯಾಗಿದ್ದರೆ, ಆ ಪಟ್ಟಣವನ್ನು ನೀನು, ಅಥವಾ ಆ ಕ್ರಾಸ್ ರೋಡ್ಗಳನ್ನು, ಆ ಮೇನ್ ರೋಡ್ಗಳನ್ನು, ಆ ಒಂದು ಮಾಲ್ಗಳನ್ನು, ಆ ಒಂದು ಅಪಾರ್ಟ್ಮೆಂಟ್ಗಳನ್ನು, ಆ ಒಂದು ಏರಿಯಾಗಳನ್ನು ನೀನೇನು ಮಾಡ್ಬೋದು, ಹೀಗೆ ಪ್ರಾರ್ಥನೆಯಲ್ಲಿ ಸುತ್ತಬಹುದು. ಯು ಕ್ಯಾನ್ ಗೋ ಅರೌಂಡ್ ದ್ಯಾಟ್ ಪ್ಲೇಸ್ ಆರ್ ದ ಟೆರಿಟರಿ ಆರ್ ವಾಟ್ ಎವರ್ ಈಸ್ ಪೋಸಿಂಗ್ a resistance for the gospel. You can go around it praying. Okay, so ಇದು ನಮಗೆ ಪ್ರಾರ್ಥನೆಯ ಕರೆ. ಈ ಚಾಪ್ಟರ್ನಲ್ಲಿ ನಮ್ಮ ಸಾಧನೆ ಓನ್ಲಿ ಥ್ರೂ ಪ್ರೇಯರ್, ಪ್ರಾರ್ಥನೆಯ ಮುಖಾಂತರ ಇದು ಸಾಧಿಸುವ ವಿಷಯವದನ್ನು ಈ ರೀತಿಯಾಗಿ ಎರಿಕೋ ಎನ್ನುವ ಒಂದು ಆ ಚಾಪ್ಟರ್ನಲ್ಲಿ ನಮಗೆ ದೇವರದನ್ನು ಡಿಸ್ಕ್ರೈಬ್ ಮಾಡಿದ್ದಾನೆ. ಯಾಜಕರು ಕೊಂಬುಗಳನ್ನು ಊದಬೇಕು. ಅವರು ದೀರ್ಘವಾಗಿ ಊದುವ ಕೊಂಬಿನ ಧ್ವನಿಯು ಕೇಳಿಸುತ್ತಲೇ. when they make a long blast with a ram's horn, when you hear the sound of the trumpet, then all the people shall shout with a great shout. It's a great shout. Always hallelujah. Especially ನಾನು ಹೇಳೋದು ಹೋಸಾನ್ನ, hallelujah, ಪ್ರೈಸ್ ದ ಲಾರ್ಡ್. ಇವೆಲ್ಲವೂ ಜೋರಾಗಿ ಹೇಳತಕ್ಕದ್ದು. ಸಭೆ ಕೂಡಿದಾಗ ಅಥವಾ ಕೂಟವಾಗಿ ಕೂಡಿದಾಗ, ಸ್ಟೇಡಿಯಂಗಳಲ್ಲಾಗಿರಲಿ, ಎಲ್ಲೇ ನಿನ್ನ ಸಭೆಯಲ್ಲಾಗಿರಲಿ, ಮನೆಯಲ್ಲ, ಯು ಮಸ್ಟ್ ಶೌಟ್ ಇಟ್ ಔಟ್ ಬಿಕಾಸ್ ಇಟ್ ಕ್ಯಾರೀಸ್ ಎ power of victory from the Lord. You must shout it. Never be ಏನು ಹೇಳ್ತೇವೆ, come under any pressure or be hushed up or be silent. Don't be so. In a gathering, in a meeting, you must be with a resounding sound of victory. Hallelujah ಎಂಬುದಾಗಿ ಧ್ವನಿಯು ಕೇಳಿಸುತ್ತಲೇ ನೀವೆಲ್ಲರೂ ಮಹತ್ತರವಾಗಿ ಆರ್ಭಟಿಸಿರಿ, ಆಗ ಪಟ್ಟಣದ ಗೋಡೆಯು ತಾನೇ ಬಿದ್ದು ಹೋಗುವುದೆಂಬುದಾಗಿ ಕನ್ನಡದಲ್ಲಿ ಹೇಳಲಾಗಿದೆ. ಇಂಗ್ಲಿಷ್ನಲ್ಲಿ shout with a great shout and the wall of the city will fall down flat ಎಂಬುದಾಗಿ ಹೇಳಲಾಗಿದೆ.
ಹೀಬ್ರೂನಲ್ಲಿ ನೀವು ಫುಟ್ ನೋಟ್ ನೋಡುವುದಾದರೆ ಹೀಬ್ರೂ ಲ್ಯಾಂಗ್ವೇಜಲ್ಲಿ ಅಂಡರ್ ಇಟ್ ಸೆಲ್ಫ್ ಇಟ್ ವಿಲ್ ಫಾಲ್ ಅಂಡರ್ ಹಿಟ್ ಸೆಲ್ಫ್, ಇಟ್ ವಿಲ್ ಫಾಲ್ ಅಂಡರ್ ಹಿಟ್ ಸೆಲ್ಫ್ ಅಂತ ಹೇಳಿದ್ರೆ ತಾನೇ ಬಿದ್ದು ಹೋಗುವುದೆಂಬುದಾಗಿ ಕನ್ನಡದಲ್ಲಿ ಹೇಳಲಾಗಿದೆ. ಯಾವಾಗ ನೀನು ತಾನೇ ಬಿದ್ದು ಹೋಗುವುದು ಎಂಬುದಾಗಿ ಇದರಲ್ಲಿ ನೋಡ್ತೀಯಾ, ದ ಬ್ಯಾಟಲ್ ಬಿಲಾಂಗ್ಸ್ ಟು ದ ಲಾರ್ಡ್. ಕೆಲವು ಯುದ್ಧಗಳಲ್ಲಿ ನೀನೇನು ಮಾಡಬೇಕಾಗಿಲ್ಲ, ನೀನು ಮಾಡಬೇಕಾಗಿರೋದು ಪ್ರಾರ್ಥನೆ, ಸ್ತುತಿ, ಕೊಂಬು ಊದುವಿಕೆ ಅಂತ ಹೇಳಿದ್ರೆ ನೀನು ಸ್ತೋತ್ರ, ಸ್ತುತಿ, ಹಾಡು, ಜಯಘೋಷ, ನೀನು ಸೋಲಿನ ಮುಖಭಾವ ಇಟ್ಕೊಂಡು, ಬಿಕಾಸ್ ಲಾರ್ಡ್ ಇಸ್ ಆಲ್ರೆಡಿ ಗಿವನ್ ಇಟ್ ಟು ಯು. ದೇವರು ಇದನ್ನು ಆಲ್ರೆಡಿ ನಿನ್ನ ಕೈಗಳಿಗೆ ಒಪ್ಪಿಸ್ಬಿಟ್ಟಿದ್ದಾನೆ, ಇನ್ನು ಕೈಗೆ ಸಿಕ್ಕಿಲ್ಲ, ಆದರೆ ದೇವರು ಇದನ್ನು ಆಲ್ರೆಡಿ ಒಪ್ಪಿಸ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ನಿನ್ನ ಪರಿಸ್ಥಿತಿ, ಶೋಧನೆ ವಿಷಯಗಳಲ್ಲಿ ನೀನು ಯಾವತ್ತೂ ಈ ಪಾಸಿಟಿವ್ ಮೆಂಟ್ಯಾಲಿಟಿ ಇಟ್ಕೋ. ಅದು ದೇವರು ನನಗೆ ಆಲ್ರೆಡಿ ಕೊಟ್ಟಿದ್ದಾನೆ, ನಾನು ಇದರ ವಿಷಯವಾಗಿ ಪ್ರಾರ್ಥಿಸಿ, ಸ್ತುತಿಸಿ, ಜಯಘೋಷ ಹಾಡುವೆ. ಕೆಲವು ಸಾರಿ ನೀನು ಪ್ರಾರ್ಥಿಸಬೇಕಾಗ್ತದೆ, ಕೆಲವು ಸಾರಿ ನೀನು ಜಯಘೋಷದಲ್ಲಿ ಅಪ್ರೋಚ್ ಮಾಡಬೇಕಾಗಿರುತ್ತೆ. ಇಲ್ಲಿ ಎರಡು ಹೇಳಲಾಗಿದೆ, ಸುತ್ತಬೇಕು ಪ್ರೇಯ, ಹಾಗೂ ಕೊಂಬೂದಬೇಕು ಪ್ರೈಸ್, ಹಾಗೂ ಗೋಡೆಯು ತಾನೇ ಬಿದ್ದು ಹೋಗುವುದು ವಿತೌಟ್ ಎ ಸಿಂಪ್ಟಮ್. ನಿನ್ನ ಜೀವಿತದಲ್ಲಿ ನೀನು ನೋಡುವಾಗ ನಿನಗೆ ಯಾವ ಸಿಂಪ್ಟಮ್ಸ್ ಕಾಣಿಸಲ್ಲ. ಮುಚ್ಚಿದ ಗೋಡೆ ಇರ್ತದೆ, ಮುಚ್ಚಿದ ಬಾಗಿಲಿರ್ತದೆ, ಇದರಲ್ಲಿ ಹೇಗೆ ನಾನು ದಾಟ್ಕೊಂಡು ಮುಂದಕ್ಕೆ ಹೋಗಲಿ ಎಂಬುದಾಗಿ ನೀನು ನಿಂತು ಹೋಗಿರ್ತಿ ಅಂತ ಇಟ್ಕೋ. ಬಟ್ ಗಾಡ್ ವಿಲ್ ಬ್ರಿಂಗ್ ಇಟ್ ಡೌನ್ ಬೈ ಇಟ್ ಸೆಲ್ಫ್. ತಾನೇ ಬಿದ್ದು ಹೋಗುವುದು ದೇವರ ಕಾರ್ಯ ಆ ರೀತಿಯಾಗಿದೆ. ನೀನು ಆ ಬಿದ್ದು ಹೋಗುವಿಕೆಯನ್ನು ನೋಡಿದ ಕೂಡಲೇ ನೀನು ಮುಂದಕ್ಕೆ ನಡೆಯಬಹುದು. ಯಾವಾಗ ಆ ಗೋಡೆಯಿಂದ ಯಾರು ಹೊರಗೆ ಬರಲಿಲ್ಲ, ಯಾರು ಒಳಗೆ ಹೋಗ್ಲಿಕ್ಕಾಗದಂಥ ಗೋಡೆಯು ಅಲ್ಲಿತ್ತೋ ಮುಂಚೆ, ಈಗ ನೀನು ಅದರ ಒಳಗೆ ಪ್ರವೇಶಿಸಬಹುದು, ಹೊರಗೆ ಬರಬಹುದು. ಅದರಿಂದಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ, ಗೋಡೆ ಇದ್ದರೆ ಚಿಂತೆ ಇಲ್ಲ, ನಾನೇ ಅದಕ್ಕೆ ಬಾಗಿಲಾಗಿರ್ತೀನಿ, ನೀನು ಒಳಕ್ಕೆ ಹೋಗಬಹುದು, ಹೊರಕ್ಕೆ ಬರಬಹುದು, ಮೇವನ್ನ ವಿಶ್ರಾಂತಿಯನ್ನು ಕಂಡುಕೊಳ್ಳಬಹುದು. ದಿಸ್ ಇಸ್ ನಂಬರ್ 7, ವೆನ್ ಯು ಫೈಂಡ್ ರೆಸ್ಟ್ ಇನ್ ವಿಕ್ಟರಿ ಆಫ್ ದ ಲಾರ್ಡ್. ಅನೇಕ ಬಾರಿ ಯುದ್ಧವು ಕರ್ತನದು ಎಂಬುದಾಗಿ ಹೇಳಿ ಹೊಸ ಒಡಂಬಡಿಕೆಯಲ್ಲಿ ಪೌಲನ ಹೇಳಿಕೆಯನ್ನು ನಾವುಗಳು ಮರಿಲೇಬಾರದು. ಏನು ಹೇಳ್ತಾನೆ? ಯುದ್ಧದಲ್ಲಿ ನಾವು ಹೋರಾಡ್ತೇವೆ, ನಾವು ಹೋರಾಡುವುದು ಮನುಷ್ಯ ಮಾತ್ರದ ಒಂದು ಅಲ್ಲ, ಲೋಕ ರೀತಿಯಲ್ಲಿ ಅಲ್ಲ, ನಾವುಗಳು ಹೋರಾಡುವಂಥದ್ದು ಆತ್ಮಿಕ ಹೋರಾಟ ಎಂಬುದಾಗಿ ಹೇಳಿ ಅನೇಕ ಕಾರ್ಯಗಳನ್ನು ಆತ ನುಡಿದಿದ್ದಾನೆ. ಸೊ ನ್ಯೂ ಟೆಸ್ಟಮೆಂಟ್ ಫೈಟಿಂಗ್ ಇಸ್ ಡಿಫ್ರೆಂಟ್. ವಿ ರೆಸಲ್ ಆ್ಯಂಡ್ ವಿ ಫೈಟ್ ವಿತ್ ದ ಸ್ಪಿರಿಚುವಲ್ ಆರ್ಮರಿ. ಅದು ಇನ್ ಎಫಿಷಿಯನ್ಸ್ ಚಾಪ್ಟರ್ 6 ಅಲ್ಲಿದೆ. ಅದರ ಕ್ರಮಗಳಲ್ಲಿ ಇನ್ನೊಂದಿನ ನೋಡಬಹುದು ನಾವು. ಬಟ್ ಐ ಆಮ್ ಟೆಲ್ಲಿಂಗ್ ಯು, ಬ್ಯಾಟಲ್ ಬಿಲಾಂಗ್ಸ್ ಟು ದ ಲಾರ್ಡ್, ಬಟ್ ವಿ ಆರ್ ದ ಫೈಟರ್ಸ್. ವಿ ಟೇಕ್ ಆನ್ ದ ಫೈಟಿಂಗ್. ವಿ ವಿಲ್ ನೆವರ್ ordinarily give into this. I'll just pray for you as we have gone through this passage. I'll just pray for you in the name of our Lord and Savior Jesus Christ. ಯೇಸುವಿನ ಪರಿಶುದ್ಧವಾದ ನಾಮದಲ್ಲಿ ಈ ಶೋಧನೆ ಅಥವಾ ಅಡ್ಡಗೋಡೆ ಅಥವಾ ಮುಚ್ಚಿದ ಬಾಗಿಲುಗಳನ್ನು ಕಂಡ ನಿನ್ನ ಮಕ್ಕಳು ಹೆದರದೆ, ವೈರಿಯ ಪಾಳ್ಯದಲ್ಲಿ ಹೆದರಿಕೆ ಇತ್ತು, ನಿನ್ನ ಮಕ್ಕಳ ಪಾಳ್ಯದಲ್ಲಿ ಜಯಘೋಷವಿರಲಿ. There was fear on the opposite side. They were scared and they had shut the gate and they had shut. The entire wall was securely kept without a clue for the believer how the victory comes. But in the name of Jesus, I am here to declare that your battle and your door will fling open, will come down crashing, because the Lord fights the battle for you. And at the same time, we as believers, we will take on this battle, for we wrestle not against flesh and blood. ನಾವು ಶರೀರ ಸಂಬಂಧವಾಗಿ ಮಾಂಸದ ಜೊತೆ ನಾವುಗಳು ಹೋರಾಡುವುದಿಲ್ಲ, ನಾವುಗಳು ಆತ್ಮ ಸಂಬಂಧದಲ್ಲಿ ಹೋರಾಡುವೆವು, ವೈರಿಗೆ ವಿರುದ್ಧವಾಗಿ ಹೋರಾಡುವೆವು, ಜೀವನದ ಕಾರ್ಯಗಳನ್ನು ಎದುರಿಸುವೆವು. ಜಯ ನಮ್ಮದು. ಕರ್ತನು ನಮಗೆ ಜಯವನ್ನು ತರುವವನಾಗಿದ್ದಾನೆ. ನಿನ್ನ ಜೀವಿತದ ಹೋರಾಟಗಳಲ್ಲಿ ಜಯವು ನಿನಗಿರಲಿ. ನಿನ್ನ ಯುದ್ಧದಲ್ಲಿ ಸೋಲು ನಿನಗಲ್ಲ, ಜಯವು ದೇವರು ಆಲ್ರೆಡಿ ಸೂಚಿಸಿದ್ದಾನೆ. ಇವನ್ನ ನಿನ್ನ ಕೈಗೆ ಒಪ್ಪಿಸಿಕೊಟ್ಟಿದ್ದೇನೆಂಬುದಾಗಿ ಆ ಜಯದಲ್ಲಿ ನೀನು ನಡೆ, ದೇವರಾತ್ಮನ ಬಲದಲ್ಲಿ ನಡೆ, ವಾಕ್ಯದ ಪ್ರಕಾರ ನಡೆ. ಯೇಸುವಿನ ನಾಮದಲ್ಲಿ ಜಯಶಾಲಿಯಾಗಿರು. ಬಿ ವಿಕ್ಟೋರಿಯಸ್ in the name of Jesus Christ of Nazareth, by the power of His Holy Spirit, by the leading of His Scripture, in Jesus' name. Amen.